ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತಂದರೆ, ನಾನಿವತ್ತು ಅಮಾವಾಸ್ಯೆ ಮಂಗಳವಾರ ಆಗಿರೋದ್ರಿಂದ ನಮ್ಮ ಮನೆ ದೇವರು ಹಳೆ ಊರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಮನೆ ದೇವರಾಗಿರೋ ಕಾರಣಕ್ಕೆ ನಾನು ಚಿಕ್ಕ ಏಜಿಂದನೂ ನನ್ನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡು ಒಂದು ಅಂಕಲ್ ಸಿಕ್ಕರು, ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಅಂಕಲ್ಗಂತ ಅಂದೆ. ಅಂಕಲ್ ಮಾಡು ಅಂತಿದ್ರು. ನಾವು ಗೊಳಿಸುತ್ತಾ ಮುಂದೆ ಹೊಡಬೇಕು ಅಂತ ಓಹಾ ಕೇಳಬೇಕು ಈಗ ಅದು ಹೇಳ್ದಂಗೆ ಕೇಳಿದವ್ರೆ ಮುದ್ದೆ ಇಲ್ಲ ನಿಮ್ಮ ಗೌಡಿ ಮಾಹಿತಿ ಮಾಡ್ತೀಯ ಮದುವೆ ಮಾಡ್ತೇವೆ ಮಗ ಅವನಿಗೆ ಕಷ್ಟ ಅವ್ರಿಗೆ ಕಷ್ಟ ಹೆಣ್ಮಕ್ಳು ಬೇಕಾದ್ರೆ ಈಗ ಗಂಟೆ ಮಾಡ್ಬೋದು ಹಂಗೆ ಸರಿ ಪ್ರೀತಿಸ್ಬಿಟ್ಟವ್ರೆ. ನನಗಂತೂ ಅಂಕಲ್ ಜೊತೆ ಮಾತಾಡ್ಕೊಂಡು ಹೋದಂಗೆ ಅನಿಸ್ಲಿಲ್ಲ. ಯಾಕೆಂದರೆ ಅವರು ಪಾಪ ಬೇರೆ ಊರಿಂದನೇ ಬಂದಿದ್ರು ಗಂಡ ಹೆಂಡ್ರು. ಆಮೇಲೆ ಇನ್ನೂ ಒಂದು ಆಂಟಿ ಏನಂದ್ರೆ ಅವ್ರು ನಿಮ್ಮ ಅಪ್ಪನ ಅಂದ್ಕೊಂಡು ಅವ್ರು ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಸರಿ ಅಂತ ಅಂದ್ಕೊಂಡು ಇದು ಮಾಡಿ ಅಷ್ಟರಲ್ಲಿ 10 ಗಂಟೆಗೆ ನಾವು ದೇವಸ್ಥಾನ ಹತ್ರ ಇರೋಷ್ಟೊತ್ತಿಗೆ ಅಷ್ಟು ಜನ ತುಂಬಿದ್ರು ನೋಡಿ ಫ್ರೆಂಡ್ಸು. ಎಷ್ಟು ಜನ ಅಂದರೆ ಅವರು ಹಂಗಾರೆ ಎಷ್ಟು ಗಂಟೆಗೆ ಬಂದಿರ್ಬೋದು ಅಂತ ನನಗೆ ಒಂಥರ ಆಶ್ಚರ್ಯ ಆಯಿತು. ಏಕೆಂದರೆ ಅಷ್ಟು ಜನ ರಶ್ ಇತ್ತು. ಇಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ಅಂದರೆ ಮಂಗಳವಾರ ಶುಕ್ರವಾರ ನಮ್ಮ ಹಳೆಯವರಮ್ಮನ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ರಶ್ ಇದ್ದೇ ಇರ್ತದೆ. ಯಾವುದೇ ಕಾರಣಕ್ಕೂ ಫ್ರೀ ಅಂತಿರಲ್ಲ. ನೋಡಿ ಎಷ್ಟು ಕ್ಯೂ ನಿಂತೈತೆ ಅಲ್ಲೆಲ್ಲ. ನಾವು ಅಂಕಲ್ ಜೊತೆ ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡು ಬಂದಿದ್ದೇ ಅನಿಸ್ಲಿಲ್ಲ. ಇಲ್ಲಾಂದರೆ ಅಂಕಲ್ ಏನೋ ಸಿಕ್ಕಿಲ್ಲ ಅಂದರೆ ನಿಂತ್ಕೊಂಡು ಬರ್ಬೇಕಾಯ್ತು. ಅಂಕಲ್ ಹಂಗೋ ಹಿಂಗೋ ಕಾಮಿಡಿ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಏನು ಎತ್ತ ಯಾವ ಊರು ಅಂತ ಅಂದ್ಕೊಂಡು ಹಂಗೆ ಬಂದು ಆಮೇಲೆ ಅಲ್ಲಿ ಸಾಲ ನಿಂತಿರೋರು ಅವ್ರು ನಿಮ್ಮ ಅಪ್ಪನ ಅಂತ ಕೇಳ್ತಿದ್ರೆ ನಾ ಅಂಕಲ್ ಆಮೇಲೆ ಅದಕ್ಕೂ ಸಪೋರ್ಟ್ ಮಾಡೋರು. ಹೌದು ಅಪ್ಪನೇ ಅಂತ ಅದರಲ್ಲೇ ನಿಮ್ಮ ಅಪ್ಪನ ಥರ ಇಲ್ಲ ನಾನು ಅಂತ ಅಂದ್ಕೊಂಡು ಕಾಮಿಡಿ ಮಾಡ್ಕೊಂಡು ಸರಿ ಅಂದ್ಕೊಂಡು ಹಂಗೆ ಮಾತಾಡ್ಕೊಂಡು ಹಂಗೆ ಮುಂದಕ್ಕೆ ಹೋದ್ಮೇಲೆ ಎಲ್ಲರೂ ಇದು ಮಾಡ್ಕೊಂಡು ಅಂಕಲ್ ಪಾಪ ಪೂಜೆ ಸಾಮಾನು ಅಂಕಲೇ ಹಿಡ್ಕೊಂಡು ಅವ್ರು ನೋಡಿ ಅವರೇ ಮಿಸ್ಸಸ್ ಹಿಡ್ಕೊಂಡು ಹಂಗೇ ಸಪೋರ್ಟ್ ಮಾಡ್ದೆ ನೋಡಿ. ಗುಡಿ ಹತ್ರನೂ ಎಷ್ಟು ಸಪೋರ್ಟ್ ಮಾಡ್ತಾರೆ. ಹೊಡ್ಕೋ ಈಗ ಸ್ವಾಮಿ ಹೊಡ್ಕೋ ಈಗ ಸ್ವಾಮಿ ದಾರಿ ಬಿಡಿ ಒಂಚೂರು ದೇವ್ರು ಫೋಟೋ ಮಾಡ್ಕೊಳ್ಳಿ. ಅದರೆಲ್ಲ ಫ್ರೆಂಡ್ಸ್ ಅಂಕಲ್ ಎಷ್ಟು ಸಪೋರ್ಟ್ ಮಾಡಿದ್ರು. ಆಮೇಲೆ ಈಚೆ ಬಂದು ನೋಡಿದ್ರೆ ಫುಲ್ಲು ಜನ ರಶ್ ಫ್ರೆಂಡ್ಸ್. ಎಷ್ಟು ಜನ ಅಂದರೆ ಕ್ಯೂ ನಾವು ಬೇಗ ಬಂದಿದ್ದಕ್ಕೆ ಸರೋಯ್ತು. ಇಲ್ಲಾಂದರೆ ಎಷ್ಟು ಎಲ್ಲಿ ಗಂಟೆ ಕ್ಯೂ ನಿಂತೈತೆ ಅಂತ ನೀವೇ ನೋಡ್ತಾ ಇರ್ಬೋದು. ನಾವು ಈಚೆ ಬರೋಷ್ಟಕ್ಕೆ ಇಷ್ಟು ಜನ ಇತ್ತು. ಹಂಗಾಗಿ ಅಂಕಲ್ ಗಾಡಿ ಪೂಜೆ ಮಾಡಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋದರು. ಆಮೇಲೆ ನನ್ನ ಪಾಡಿಗೆ ನಾನು ಅದೇ ದೃಷ್ಟಿ ತೆಗಿಸ್ಕೊಳ್ಳೋಣ ಅಂತ ಅಲ್ಲಿ ಇರೋದು ಆ ಕಡೆ ಸೈಡಲ್ಲಿ ಇರೋದು ಅಲ್ಲಿಗೆ ಹೋಗ್ತಾ ಇದ್ದೆ ನಡ್ಕೊಂಡು ದೃಷ್ಟಿ ತೆಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಕೆಟ್ಟ ದೃಷ್ಟಿ ಆ ಥರ ಏನಾರು ಆಗಿತ್ತು ಅಂದರೆ ಈ ಥರ ಅಮಾವಾಸ್ಯೆಯಲ್ಲಿ ಬಂದು ಇಲ್ಲಿ ದೃಷ್ಟಿ ಎಲ್ಲ ತೆಗಿತಾರೆ, ತಡೆ ಹೊಡಿತಾರೆ. ಓಡಿಸ್ಕೊಂಡೋದ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಕೈಗಾಲು ತೊಳ್ಕೊಂಡು ಪ್ರಸಾದ ಕೊಡ್ತಾಯಿದ್ರು. ಇಲ್ಲಿ ಹಂಗೆ ಊಟ ಮಾಡ್ಕೊಂಡು ಸರಿ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಅಲ್ಲಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ರಶ್ ಇತ್ತು ಬಸ್ಸು. ಮನೆಗೆ ಬಂದು ಫುಲ್ ಸುಸ್ತಾಗೋಯಿತು ಫ್ರೆಂಡ್ಸ್. ಆಮೇಲೆ ಬಂದ್ಬಿಟ್ಟು ಆಮೇಲೆ ಜಿಲೇಬಿ ಮತ್ತು ಬಾದುಷಾ ತಂದಿದ್ದೆ. ಹಾಗಾಗಿ ಅದನ್ನು ತಿನ್ಕೊಂಡು ಕುಂತಿದ್ದಾದ್ಮೇಲೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ದು ಫುಲ್ಲು ಒಂಥರ ಹೆಂಗೆ ಆಗಿತ್ತಂದ್ರೆ ಆ ಬಸ್ಸಲ್ಲಿ ಫ್ರೀ ಬಸ್ ಮಾಡಿರೋದಕ್ಕೂ ಫುಲ್ಲು ರಶ್ ಐತಿ ಇವತ್ತು. ಹಂಗಾಗಿ ಆಮೇಲೆ ಕೈ ಕಾಲು ಮುಖ ತೊಳ್ಕೊಂಡು ಕಾಫಿ ಕುಡಿದ್ಬಿಟ್ಟು ಪೂಜೆ ಮಾಡಿ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾರ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.